And now, VP sir. ಓ ಮೈ ಗಾಡ್, ನನಗೆ ನೀವು ಹೇಳ್ದಂಗೆ ಇದು ನಾನು ನಮ್ಮೆಲ್ಲ ವೀಕ್ಷಕರಲ್ಲೊಂದು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ವೋಟ್ ಮಾಡಿಬಿಟ್ಟು ನಮಗೆ ಹೆಲ್ಪ್ ಮಾಡ್ರಪ್ಪ. ಯಾಕೆ ಅಂದರೆ ಒಬ್ರೊಬ್ರು ಬಂದು ಒಂದೊಂದು ಲೀಲೆಯಲ್ಲಿ ಮಾಡ್ತಾ ಇದ್ದಾರೆ. ಸುಚೇತನ್ ಸರ್ ಟೀಮ್ ಅದೊಂದು, ಹೇಮಂತ್ ಸರ್ ಟೀಮ್ ಇದೊಂದು, ಅನುರಾಧ ಭಟ್ ಅವ್ರ ಟೀಮ್ ಬಂದು ಅವರೊಂದು ವಿಭಿನ್ನವಾಗಿ ಮಾಡಿದ್ದಾರೆ. ನಿಜ ಹೇಳಬೇಕು ಅಂದರೆ ಅನುಶ್ರೀ ಅವ್ರ ಥರ ನಾನು ಕನ್ಫ್ಯೂಸ್ ಆದೆ, ಭಾಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನನಗನ್ನಿಸ್ತು ಹರ್ಷ ಸೋಲೋ ಮಾಡ್ತಾನೆ ಆ್ಯಂಡ್ ಮಿಕ್ಕವರೆಲ್ಲ ಸೇರಿ, ಬಟ್ ಒಂದು ಸ್ಟ್ರಾಟಜಿ ಏನು ಮಾಡಿದ್ದಾರೆ ಅದು ಭಾಳ ವಿಭಿನ್ನವಾಗಿತ್ತು ಅಂತ ನನಗನ್ನಿಸ್ತು. ಇಟ್ ವಾಸ್, ಐ ಡೋಂಟ್ ನೋ ಗುಡ್ ಡಿಸಿಷನ್ ಆರ್ ರಾಂಗ್ ಡಿಸಿಷನ್, ಆಮೇಲೆ ಗೊತ್ತಾಗತ್ತೆ, ನಾವು ಕಾದು ನೋಡಬೇಕು. ಆದರೆ ನಿಮ್ಮೆಲ್ಲರ ಪ್ರಯತ್ನ ಭಾಳ ಚೆನ್ನಾಗಿತ್ತು. ನನಗೆ ಒಂದೇ ಒಂದು ಗುಟ್ಟು ಹೇಳಿ, ಈ ನೀವೆಲ್ಲ ಯೂಸ್ ಮಾಡಿದ್ರಲ್ಲ ಕಂಜರ ಇದೆಲ್ಲ, ಮೊದಲು ಗೊತ್ತಿತ್ತಾ ಬೇರೆ ತಂಡದವ್ರಿಗೆ ನೀವು ಯೂಸ್ ಮಾಡ್ತೀರಂತೆಲ್ಲ ಸೀಕ್ರೆಟ್ ಆಗಿ ತಂದಿದ್ದ? ಸರ್ ಇಲ್ಲ, ಕುತೂಹಲನ ಕಾಪಾಡ್ಕೊಳ್ಳೋದು ಕಲಾವಿದನ ಲಕ್ಷಣ ಅಂತ. ಸೊ ಇದನ್ನ ನೀವು ಇಲ್ಲಿ ಮಾತ್ರ ತಂದಿರೋದಲ್ವಾ? ನನಗೆ ಅದೇ ಡೌಟ್ ಬಂತು, ಇದನ್ನ ತೋರಿಸೋದು ಬೇಡ, ರಿಹರ್ಸಲ್ ಅಲ್ಲಿ ವೇದಿಕೆಯಲ್ಲಿ ಸ್ಟ್ರೈಟ್ ಆಗಿ ತಗೊಂಡೋಣ ಅಂತ ಒಂದು ಎಕ್ಸ್ಟ್ರಾ ಬ್ರೌನಿ ಪಾಯಿಂಟ್ ಹೊಡೆದಿದ್ದೀರಾ. ಅನುರಾಧ ಭಟ್ ಅವರೇ, ಗುಡ್ ಎಫರ್ಟ್, ಗುಡ್ ಪ್ಲಾನಿಂಗ್, ಭಾಳ ಚೆನ್ನಾಗಿತ್ತು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Thank you, VP sir. ಅರ್ಜುನ್ ಸರ್. ಮೊದಲನೇದಾಗಿ ಒಂದು ಯೂನೀಕ್ ಪ್ರಯತ್ನ, ಈ ಥರದೊಂದು ಪ್ರಯತ್ನ ಫಿನಾಲೆ ವೇದಿಕೆ ಮೇಲೆ ಮಾಡಬೇಕು ಅನ್ನೋ ಥಾಟ್ಗೆ ಫಸ್ಟ್ ಆಫ್ ಆಲ್ ಒಂದು ದೊಡ್ಡ ಚಪ್ಪಾಳೆ ಬರಬೇಕು, ತಮಾಷೆ ಅಲ್ಲ ಅದು. ಆ್ಯಂಡ್ ಹರ್ಷ ಅವರು ಸೋಲೋ ಮಾಡದೆ ಗ್ರೂಪಲ್ಲಿ ಬರೋದಕ್ಕೆ ನನಗನ್ಸುತ್ತೆ ಹರ್ಷ ಎಲ್ಲರನ್ನೂ ಒಟ್ಟಿಗೆ ಇಟ್ಕೊತಾರೆ, ಅವ್ರಿಗೆ ಆ ಕೆಪಾಸಿಟಿ ಇದೆ ಒಂದು ಟೀಮ್ನ ಲೀಡ್ ಮಾಡೋದಕ್ಕೆ. ಸೊ ಟೀಮ್ ಅಂತ ಬಂದಾಗ ಹರ್ಷ ಕ್ಯಾಪ್ಟನ್ ಆಗಿರೋದು ಖುಷಿ ಇದೆ ನನಗೆ ಪರ್ಸ್ನಲಾಗಿ. ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೆರಿಮೆಂಟ್. ಎಲ್ಲ ರೀತಿಯ ಒಂದು ಇದನ್ನು ತಂದರೆ ನಮ್ಮ ಕನ್ನಡತನದ ಆ ಫೋಕ್ನ ಕೂಡ ತಂದು ಫಿನಾಲೆನಲ್ಲಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಹ್ಯಾಟ್ಸ್ ಆಫ್ ಟು ಯು ಗೈಸ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಮಹಾಗುರುಗಳೇ, ಟೀಮ್ ಅನುರಾಧ ಭಟ್. ಬೆಸ್ಟ್ ಟೀಮ್. ನಮ್ಮ ಸೀರೀಸ್ನಲ್ಲಿ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಅವರ ಟೀಮೇ, ಬೇರೆಯವರು ಕೊಟ್ಟಿದ್ದಾರೆ, ಬಟ್ ತುಂಬ ಅದ್ಭುತವಾದ ಪ್ರದರ್ಶನ ಕೊಟ್ಟಿದ್ದೀರಿ. ತುಂಬ ಚೆನ್ನಾಯಿತು ಪ್ರಯತ್ನ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಹಾಗುರುಗಳು ಹೇಳಿದಾಗೆ ಪ್ರತಿ ತಂಡ ಒಂದೊಂದು ರುಚಿಯನ್ನು ಉಣಬಡಿಸ್ತಾ ಇದ್ದಾರೆ. ಅದೇ ನಮ್ಮ ಸರಿಗಮಪ ಚಾಂಪಿಯನ್ಶಿಪ್ನ ವಿಶೇಷತೆ. ಒಂದೊಂದು ತಂಡ ಕೂಡ ಒಂದೊಂದು ತಂಡ ಕೂಡ ಒಂದು ವಿಶೇಷತೆಯನ್ನು ನಮ್ಮ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಅನುರಾಧ ಅವರ ತಂಡ ಮೆರೆದು ಬಿಟ್ಟಿದ್ದೀರಾ ನೀವು ಸ್ಟೇಜ್ ಮೇಲೆ. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್. ಈಗ ನಿಮ್ಮ ತಂಡಕ್ಕೆ ನಮ್ಮ ಜಡ್ಜಸ್ ಹಾಗೂ ಮಹಾಗುರುಗಳು ಸೀಕ್ರೆಟ್ ಸ್ಕೋರ್ಸ್ನ ಕೊಡಬೇಕು ಪ್ಲೀಸ್. ಓಕೆ, ಹಾಡಿದ್ರಿ, ನೀವೇ ನುಡಿಸಿದ್ರಿ, ಶಿವನ ಸ್ಮರಣೆಯನ್ನ ಮಾಡಿದ್ದೀರಾ, ವಿವಿಧ ವಾದ್ಯಗಳ ಜೊತೆ ಅವರು ಬಹಳ ವೈವಿಧ್ಯಮಯವಾಗಿತ್ತು ಅವರ ಪರ್ಫಾರ್ಮೆನ್ಸ್. ಹರ್ಷ ಅವ್ರು ಹೇಳಿದ್ರು, ಕಲಾವಿದ ಯಾವಾಗಲೂ ಒಂದು ಕುತೂಹಲನ ಕಾಪಾಡ್ಕೋಬೇಕು, ಅವನೇ ನಿಜವಾದ ಕಲಾವಿದ ಅಂತ ಹೇಳಿ. ಆ ಕುತೂಹಲತೆ ಈಗ ಇನ್ನೂ ನಮಗೆ ಜಾಸ್ತಿ ಆಗಿದೆ. ಹಾಗೆಯೇ ನೇರ ಪ್ರಸಾರದಲ್ಲಿ ನೋಡ್ತಾ ಇರುವಂಥ ಕನ್ನಡಿಗರಿಗೂ ಕೂಡ ಒಂದು ಕುತೂಹಲ ಇದೆ, ಚಾಂಪಿಯನ್ಸ್ ಯಾರಾಗ್ತಾರೆ, ಗೆಲುವು ಯಾರ ಪಾಲಾಗುತ್ತೆ ಅಂತ. ಅಲ್ಲಿವರೆಗೂ ಟೀಮ್ ಅನುರಾಧ ಭಟ್, ಆಲ್ ದ ವೆರಿ ಬೆಸ್ಟ್. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. VP ಸರ್. ವಾ ವಾ ವಾ, ಶಂಭೋ ಶಿವ ಶಂಭೋಲ್ ರ್ಯಾಪ್ ಕೇಳಿದ್ದು ಫಸ್ಟ್ ಟೈಮ್ ನಾನು. ಮತ್ತು ಮಧ್ಯದಲ್ಲಿ ರಮ್ಯಾ ಮೇಡಮ್ಮು ಆಲಾಪಲ ಮಾಡಿದ್ರು, ಅದೆಲ್ಲ ಭಾಳ ಚೆನ್ನಾಗಿತ್ತು. ರಜತ್ತು ಅಷ್ಟೇ ಭಾಳ ಹೈ ಪಿಚ್ಚು. ಮತ್ತು ನಮ್ಮ ಕಾಸರ್ ಅವರು ಪಂಚಮ ಮುಟ್ಬಿಟ್ರಲ್ಲ ಸಾರ್, ಥ್ಯಾಂಕ್ ಯು ಸರ್. ಅದ್ಭುತ. ಬಟ್ ಇದನ್ನೆಲ್ಲ ನಮ್ಮ ಸಾಧ್ವಿನಿ ಅವರು ಒಂದು ಸ್ಟಾರ್ಟಿಂಗಲ್ಲೇ ಅದೊಂದು ಆಲಾಪಲ್ಲಿ ಶಿ ಗೇವ್ ಅ ಬ್ಯೂಟಿಫುಲ್ ಕಲರ್. ಕನ್ಫ್ಯೂಸ್ ಆಗ್ತಾ ಇದೆ. ಲಕ್ಷ್ಮೀ ನಾಗರಾಜ್ ಅವ್ರ ತಂಡ ಲೇಟಾಗಿ ಬಂದರು, ಲೇಟೆಸ್ಟ್ ಆಗಿ ಬರ್ತೀವಿ ಅಂದ್ಬಿಟ್ಟು ರ್ಯಾಪ್ ಎಲ್ಲ ಹಾಕಿ, ನೀವು ಫ್ಯಾನ್ಸ್ ಭಾಳ ಇದಾರಲ್ಲಪ್ಪ ಇದೀಗ. ಥ್ಯಾಂಕ್ ಯು ಸೋ ಮಚ್. ಶಾಂಭೋ ತಮ್ಮ, ನೇಹ ಏನು ಹೇಳಿದ್ಲು ಅದನ್ನ ರಿಪೀಟ್ ಮಾಡು ತಮ್ಮ. I am in the gambling, bing, bing, grand finale, bing, bing, Shambho! ಸರ್, ಹನುಮಂತನ ಇಂಗ್ಲಿಷ್ ಎಲ್ರಿಗೂ ಅರ್ಥ ಆಯ್ತು ಸರ್. ಐ ಆಮ್ ಇನ್ ದ ಗ್ರ್ಯಾಂಡ್ ಫಿನಾಲೆ, ಮಿಂಗ್ ಮಿಂಗ್. ಯಾರಿಗೆ ಅರ್ಥ ಆಗ್ಲಿ ಬಿಡ್ಲಿ, ನಮ್ಮ ಹನುಮಂತನ ಹೃದಯ ಹೆಂಗೆ ಅಂದ್ರೆ ಶಿವನ್ಗಂತೂ ಅರ್ಥ ಆಗಿರುತ್ತೆ ಮೇಡಮ್. ಶಿಶು ತಾನ್ಸೇನ್, ನೀನು ಹೇಳತಕ್ಕಂತ ಬೇಗ ಲೈವ್ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದಾರೆ, ಬೇಗ ಬೇಗ. I am with a gang. Yes. Yes, gang. Yeah, you are Shambho, Shambho. And Arjun sir. ಮತ್ತೊಮ್ಮೆ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್. ನನಗೆ
ಹೈಲೈಟು ಬಂದು ನೀವೇನು ಸ್ವರಸ್ಥಾನಗಳು ಮಾಡಿದ್ರಿ ಕೊನೆಯಲ್ಲಿ ಇಟ್ ವಾಸ್ ಅಮೇಝಿಂಗ್. ಇಂಡಿವಿಜುವಲ್ ಆಗಿ ಸಾಧ್ವಿನಿ ಅವ್ರು ಬಿಟ್ಟರೆ ಎಲ್ಲರೂ ಕೋರಸ್ ಥರ ಬಟ್ ಹಾರ್ಮೋನಿ ಮಾಡ್ತಾಯಿದ್ರಿ, ಭಾಳ ಚೆನ್ನಾಗಿತ್ತು. ಆಮೇಲೆ ಒಬ್ಬೊಬ್ಬರಾಗ ಒಂದೊಂದು ವಾಯ್ಸ್ ಇಂಟ್ರಡ್ಯೂಸ್ ಮಾಡಿದ್ರಿ, ಭಾಳ ಅದ್ಭುತವಾಗಿತ್ತು. ನೇಹ ಅದು ಒಂದು ಶಾಕಿಂಗ್ ಎಲಿಮೆಂಟ್ ಬಟ್ ತುಂಬ ಕಮರ್ಷಿಯಲ್ ಆಗಿತ್ತು. ಗಾಡ್ ಬ್ಲೆಸ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಟೀಮ್ ಲಕ್ಷ್ಮೀ ನಾಗರಾಜ್. ಆಹಾ, ಈ 5 ಗಾಯಕರು 5 ಸಣ್ಣ ಉಪನದಿಗಳು, ಅವು ಹರ್ಕೊಂಡು ಬರ್ತಾ ಇದ್ದಾವೆ. ಯಾಕೆ ಅಂದರೆ ಲಕ್ಷ್ಮೀ ಅನ್ನುವ ಮುಖ್ಯ ನದಿಯನ್ನು ಸೇರೋದಕ್ಕೆ. ಈ ಲಕ್ಷ್ಮೀ ಎನ್ನುವ ಮುಖ್ಯ ನದಿ ಸೇರಿದ ಈ 5 ಉಪನದಿಗಳು ಕರ್ನಾಟಕ ಸಂಗೀತದ ಕ್ಲಾಸಿಕಲ್ ವೈಭವ, ಆ ರುಚಿಯನ್ನು ಕೊಟ್ಟಿದ್ದೀರಾ. ಅದೇನು ಗೊತ್ತಾ, ಈ ಹನುಮಂತು ಮತ್ತು ಜ್ಞಾನೇಶ ಇಂಗ್ಲೀಷ್ನಲ್ಲಿ ಆಡಿದ್ರಲ್ಲ, ಏನು ಗೊತ್ತಾ ಅದು ಮೀನಿಂಗು? ಶಂಭೋ, ನಾವು ನಿನ್ನ ತಲೆಯ ಹಿಂದೆ ಇರುವ ರೈನ್ಬೋ ಅಂತ ಹೇಳಿದ್ರು ಅವರು. ಮಹಾಗುರುಗಳೇ ಹಾಗೂ ಜಡ್ಜಸ್, ಇದೇ ಖುಷಿಯಲ್ಲಿ ನಿಮ್ಮ ಸೀಕ್ರೆಟ್ ಸ್ಕೋರ್ಸ್ ಪ್ಲೀಸ್. ಕಾಂಪಿಟೇಷನ್ ಹೀಟು ಹೆಚ್ಚಾಗ್ತಾ ಇದೆ. ಗ್ರೂಪ್ ಪರ್ಫಾರ್ಮೆನ್ಸ್ಗಳನ್ನ ಕೊಡೋದಕ್ಕೆ ಅಖಾಡಕ್ಕೆ ಬರ್ತಾ ಇರುವಂತಹ ಟೀಮ್ ನಂದಿತಾ. ಲೆಟ್ಸ್ ವೆಲ್ಕಮ್ ಪೃಥ್ವಿ ಭಟ್, ಕೀರ್ತನ್ ಹೊಳ್ಳ, ಚೆನ್ನಪ್ಪ, ಸುಹಾನಾ, ಸುಪ್ರಿಯಾ ಅಂಡ್ ರಜತ್ ಹೆಗ್ಡೆ ಆನ್ ಸ್ಟೇಜ್ ಪ್ಲೀಸ್. ಈ ಪ್ರಯಾಣದಲ್ಲಿ ಉತ್ಸವ ಎರಡೂ ಇದ್ದಂತಹ ತಂಡ. ಗ್ರ್ಯಾಂಡ್ ಫಿನಾಲೆಗೆ ಬರೋಕ್ಕಿಂತ ಮುಂಚೆ ಆವರ್ತನ ಟ್ರೋಫಿಯನ್ನು ಪಡ್ಕೊಂಡಂತಹ ತಂಡ ಇದು. ನಂದಿತಾ ಮೇಡಮ್, ನಿಮ್ಮ ತಂಡದ ಪೈಕಿ ಸೋಲೋ ಹಾಡಿಗಾಗಿ ಯಾರನ್ನ ಉಳಿಸ್ಕೋತೀರಾ? ನಮ್ಮ ತಂಡದಿಂದ ಸೋಲೋ ಹಾಡಕ್ಕೆ ಇವತ್ತು ಪೃಥ್ವಿ ಭಟ್ ಬರ್ತಾರೆ. ಓಹ್, ಪೃಥ್ವಿ ಭಟ್, ನೀವು ಸೋಲೋ ಪರ್ಫಾರ್ಮೆನ್ಸ್ನ ನೀಡ್ತಾ ಇದ್ದೀರಾ? ಓಹೋ, ಈ ಬ್ರಹ್ಮಾಸ್ತ್ರ ಜೋಪಾನವಾಗಿರಬೇಕು ಅಂದರೆ ಅವರಲ್ಲಿ ಕುತ್ಕೋಬೇಕು. ಪೃಥ್ವಿ, ನೀವು ಕುತ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ಚೆನ್ನಪ್ಪ, ಸುಹಾನಾ, ಸುಪ್ರಿಯಾ, ರಜತ್ ಹಾಗೂ ಕೀರ್ತನ್ ಹೊಳ್ಳ, ಆರ್ ಯು ರೆಡಿ ಟು ರಾಕ್ ದ ಸ್ಟೇಜ್? ಇದು ಗ್ರ್ಯಾಂಡ್ ಫಿನಾಲೆ ಮೂಮೆಂಟ್. ಬೋಲೋ ಪವನ ಸುತ್ತ ಹನುಮಾನಕ್ಕೆ. ಗ್ರ್ಯಾಂಡ್ ಫಿನಾಲೆ ನೇರ ಪ್ರಸಾರದಲ್ಲಿ ಜಡ್ಜಸ್ ವಿಪಿ ಸರ್, ಅರ್ಜುನ್ ಸರ್ ಸ್ಟೇಜ್ ಮೇಲೆ ಬಂದಿದ್ದಾರೆ. ತಮಾಷೆ ಮಾತೇ ಅಲ್ಲ. ಗುರುವೆ, ಆ ಗಿಟಾರ್ ಸೋಲೋ ನುಡಿಸಿದಲ್ಲ, ಇಲ್ಲಿ ಬಂದು ನುಡಿಸೋಣ ಇಲ್ಲಿ. ಸಂಜೀತ್ ಹೆಗಡೆ ಒಮ್ಮೆ ಈ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಾಗ ನಾನು ಮನಸ್ಸಿಂದ ಹೇಳಿದ್ದೆ, ಕರ್ನಾಟಕ, ಕನ್ನಡಿಗರೇ, ನಮ್ಮ ನಡುವೆ ಒಬ್ಬ ಹೊಸ ತಾರೆ ಬಂದಿದ್ದಾನೆ, ಅವನನ್ನು ನಾವೆಲ್ಲರೂ ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳಿದ್ದೆ. ಅದಾದ ಮೇಲೆ ನಾನು ಯಾವತ್ತೂ ಹೇಳಿರಲಿಲ್ಲ, ಸಮಸ್ತ ಕನ್ನಡಿಗರೇ, ನಮ್ಮ ನಡುವೆ ಕೀರ್ತನ್ ಹೊಳ್ಳ ಅನ್ನೋ ಈ ಪ್ರತಿಭೆ ಏನಿದೆ, ಇವನನ್ನ ಬೆಳೆಸೋದು ನಮ್ಮ ಕರ್ತವ್ಯ ಅಂತ ಹೇಳ್ತೇನೆ. ಇದು ಎಂಥ ಪ್ರತಿಭೆ! ಜೋರ ಚಪ್ಪಾಳೆ ಮ್ಯಾಜಿಕಲ್ ಕಂಪೋಸರ್ಗೆ. ವಾಟ್ ಅ ಸಾಂಗ್! ಥ್ಯಾಂಕ್ ಯು ಸರ್. ಏನ್ ಸಾಂಗ್ ಸರ್, ಲವ್ ಯು.